ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ರಾಯರಿಗೆ 9 ದಿನ ಮುಡುಪು ಕಟ್ಟುವ ವಿಧಾನವನ್ನು ತಿಳಿಸುತ್ತಿದ್ದೇನೆ. ನಿಮ್ಮ ಮನೆಯಲ್ಲಿ ಒಂದು ಬೌಲ್ ಇದ್ದರೆ, ಗಾಜಿನ ಬೌಲ್ ಇದ್ದರೆ ಅದಕ್ಕೆ ಸುತ್ತಲೂ ಅಕ್ಕಿ ಹಾಕ್ಕೊಂಡು, ಬೆಳ್ಳಿ ಕಾಯಿನು ಲಕ್ಷ್ಮೀದಿದ್ದರೆ ಅದ್ರ ಒಳಗಡೆ ಇಟ್ಟು, ನೀವು ಕೆಂಪು ಗುಲಾಬಿ ದಳಗಳೆಲ್ಲನೂ ಸುತ್ತ ಹಾಕಿ, ಯಾಕೆಂದರೆ ಇದು ಲಕ್ಷ್ಮಿನ ಆಕರ್ಷಣೆ ಮಾಡಂತೆ. ಹಾಗಾಗಿ ನಾನು ಈ ಥರ ಇಡ್ತಾಯಿದ್ದೀನಿ. ಇನ್ನು ರಾಯರಿಗೆ ನಾವು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ನಾನು ಇವಾಗ ಬೆಳಗ್ಗೆನೇ ಮುಡುಪನ್ನ ಕಟ್ಟಿ ಅಂದರೆ ಅರ್ಕೆನ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೆಳಿಗ್ಗೆ ಯಾವಾಗಲೂ ಅರ್ಕೆನ ಮಾಡಿ ಇಟ್ಕೋಬೇಕು. ಇಟ್ಕೊಂಡ ನಂತರ ನೈಟು ನಾವು ಪೂಜೆ ಮಾಡಿ ಅದನ್ನು ಗಂಟನ್ನ ಹಾಕಬೇಕು. 9 ಗಂಟುಗಳನ್ನ ಇಡಬೇಕು. ಯಾಕೆಂದರೆ ನಾನು ಫಸ್ಟ್ ದಿನ ಸ್ಟಾರ್ಟ್ ಮಾಡುವಾಗ 21 ಕಾಯಿನ ಹಾಕಿ ಕಟ್ತಾಯಿದ್ದೀನಿ. ನಮಗೇನೇನು ಬೇಕು ನಮಗೆಲ್ಲನೂ ಕೊಟ್ಟಿದ್ದಾರೆ ಗುರುರಾಯ. ಅದನ್ನು ಉಳಿಸ್ಕೊಂಡು ಹೋಗೋಂಥದ್ದು ಶಕ್ತಿ ಕೊಡಿ. ಮತ್ತು ರಾಯರ ಹತ್ರ ನಾವೇನೇ ಕೇಳಬೇಕಂದ್ರೂ ನಮ್ಮ ಕಷ್ಟಗಳನ್ನ ಹೇಳ್ಕೊಬಾರ್ದು. ನಮಗೇನು ಬೇಕು ಅದನ್ನು ಮಾತ್ರ ಕೇಳ್ಕೋಬೇಕು. ನನಗೆ ಇದಿದೆ, ನನಗೆ ಅದಿದೆ ಅಂತ ಖಂಡಿತವಾಗ್ಲೂ ಯಾರೂ ಶೇರ್ ಮಾಡ್ಕೋಬೇಡಿ. ಗುರುರಾಯರಿಗೆ ಗೊತ್ತು ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ. ಖಂಡಿತ ಕೊಡ್ತಾರೆ. ಇದು ನಾನು ಮುಡುಪು ಕಟ್ತಾಯಿದ್ದೀನಿ. ಕುಂಕುಮ ಎಲ್ಲ ಆಗಿಬಿಟ್ಟಿದೆ ಬಟ್ಟೆಗೆ. ಇದು ನೀವು ಒಂದು ಬಿಳಿ ಬಟ್ಟೆ ತೊಗೊಳ್ಳಿ. ಬಿಳಿ ಬಟ್ಟೆಗೆ ಅರಿಶಿನ ಎಲ್ಲನೂ ಮಿಕ್ಸ್ ಮಾಡಿ, ಕುಂಕುಮ ಅರಿಶಿನ ಮೊದಲು ಹಾಕಿ, ಆನಂತರ ಬಟ್ಟೆಗೆ ನೀವು ಅಕ್ಷತೆ ಇದ್ದರೆ ಅಕ್ಷತೆನ ಸಹ ಹಾಕ್ಬೋದು. ಈಗ ನಾನು ನೈಟ್ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಬೆಳಿಗ್ಗೆ ನಾನು ಗುರುಪುಷ್ಯ ಯೋಗ ಪೂಜೆನ ಮನೆಯದು ಡೈಲಿ ವ್ಲಾಗಲ್ಲಿ ಹಾಕಿದ್ದೀನಿ, ಲಾಂಗದು ವೀಡಿಯೋನ ದಯವಿಟ್ಟು ನೋಡಿ. ಇದು ನನ್ನ ಮುಡುಪು ಹೇಗೆ ಕಟ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೈಟು ನಾನು ಒಂದು 10 ಗಂಟೆಗೆ ಈಗ ಮಲ್ಕೊಳ್ಳೋದು ಇನ್ನೊಂದು 10 ನಿಮಿಷ ಅನ್ನಂಗೆ ಹೋಗಿ ಕೈಕಾಲು ಮುಖನ ತೊಳೆದು, ನೀವು ಒಂದು 2 ಅಚ್ಚು ಬೆಲ್ಲನ ತೊಗೊಂಡು ಅದಕ್ಕೆ ಸ್ವಲ್ಪ ಕೆಳಗಡೆ ಅಕ್ಕಿನ ಇಟ್ಟು ರಾಘವೇಂದ್ರನ ನೆನೆಸ್ಕೊಂಡು, ತಂದೆ ನನಗೆ ಪೂಜಾ ವಿಧಾನ ನನಗೇನೂ ಗೊತ್ತಿಲ್ಲ, ನಿಮ್ಮನ್ನು ಪೂಜೆ ಮಾಡೋದು ಅಷ್ಟೇ ನನಗೆ ಗೊತ್ತಿರೋಂಥದ್ದು. ಶ್ರೀಕೃಷ್ಣ ಪರಮಾತ್ಮ, ಕೃಷ್ಣಂದು ಶ್ಲೋಕ ಗೊತ್ತಿದ್ದರೆ ಕೃಷ್ಣನ ಶ್ಲೋಕ ಹೇಳಿ. ಓಂ ಶ್ರೀಕೃಷ್ಣಾಯ ಪರಮಾತ್ಮನೇ ಓಂ ಹರೇ ಶ್ರೀಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಕ್ಲೇಶ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಥರ ನೀವು ಕೃಷ್ಣನ ಶ್ಲೋಕನಾರ ಹೇಳ್ಬೋದು. ಇಲ್ಲ ನನಗೇನು ಶ್ಲೋಕ ಏನೂ ಗೊತ್ತಿಲ್ಲ, ನನ್ನ ಕೃಷ್ಣಂದು ಮತ್ತು ಗುರು ರಾಘವೇಂದ್ರದ್ದು ಅನ್ನೋರಾದರೆ ಏನಿಲ್ಲ, ಓಂ ಶ್ರೀಕೃಷ್ಣಾಯ ನಮಃ, ಓಂ ಶ್ರೀಕೃಷ್ಣಾಯ ನಮಃ ಅಂತ 3 ಸಲ ಹೇಳಿ. ಯಾಕೆಂದರೆ ಕೃಷ್ಣನ ಆರಾಧನೆ ಮತ್ತು ನರಸಿಂಹ ಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿನೂ ಪೂಜೆ ಮಾಡ್ತಾಯಿದ್ರಂತೆ. ಹಾಗಾಗಿ ನಾವು ಕೃಷ್ಣನಿಗೆ ಪೂಜೆನ ಮಾಡಬೇಕು. ಈಗಾಗಲೇ ನೈಟು ನಾನು ಪೂಜೆ ಮಾಡೋ ಅಷ್ಟರೊಳಗೆ 10:30 ಆಗಿತ್ತು. 10:30 ಆದ ತಕ್ಷಣ ನಾನೀಗ ಬೆಲ್ಲದ ಮಾಡ್ತಾಯಿದ್ದೀನಿ. ನಿಮ್ಮಿಷ್ಟ ಬೆಲ್ಲದ ಮಾಡ್ಬೋದು. ಈಗ 10 ರೂಪಾಯಿನ ಪ್ಯಾಕೆಟೆಲ್ಲ ತುಪ್ಪ ಸಿಗುತ್ತೆ. ಅದು ತುಪ್ಪನ 2 ಅಚ್ಚು ಬೆಲ್ಲ ತಂದು ಅದಕ್ಕೆ ಸುತ್ತಲೂ ನಾವು ಅರಿಶಿನ ಕುಂಕುಮ ಹಾಕಿ, ಅದ ನಂತರ ಸ್ವಲ್ಪ ಗಂಧನೂ ಹಾಕಬೇಕು ಬೆಲ್ಲಕ್ಕೆ. ಯಾಕೆಂದರೆ ರಾಯರಿಗೆ ಗಂಧ ಅಂದರೆ ತುಂಬ ಇಷ್ಟ. ಹಾಗಾಗಿ ರಾಯರಿಗೆ ನಾವು ಏನೇ ಮಾಡಿದ್ರೂ ಗಂಧದಲ್ಲೇ ಮಾಡಬೇಕು. ಇವನ್ ನೀವು ಗಂಧದ ಕಡೆಯಿಂದ ಹಚ್ಬಾರ್ದು. ನನಗೂ ಗೊತ್ತಿರಲಿಲ್ಲ ಗಂಧದ ಕಡೆಯಿಂದ ಹಚ್ಬಾರ್ದು ಅಂತ. ರಾಯರು ಪೂಜೆ ಮಾಡುತ್ತಾರಲ್ಲ ಗುರು ರಾಘವೇಂದ್ರರು, ಅದು ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ಅವ್ರದ್ದು. ಅವರು ಹೇಳೋ ವೀಡಿಯೋಗಳೆಲ್ಲ ನಾನು ನೋಡಿದ್ದೀನಿ. ರಾಯರಿಗೆ ಗಂಧದ ಕಡೆಯಿಂದ ಹಚ್ಬಾರ್ದು, ಬದಲಿಗೆ ಧೂಪ ಹಾಕಬೇಕು, ಮಂಗಳಾರತಿ ಮಾಡಬೇಕು. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪಗಳನ್ನ ರಾಯರಿಗೆ ಬೆಳಗ್ಬೋದು. ಅದರಲ್ಲೂ ತುಪ್ಪದ ದೀಪಗಳನ್ನೇ ಹಚ್ಚಬೇಕು. ಇವ್ರಿಗೆ ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ಆ ಥರ ಮಾಡಬೇಕು ಅಂತ ದಯವಿಟ್ಟು ಯಾರು ಅಂದ್ಕೋಬೇಡಿ. ನಿಮ್ಮ ಕೈಲಿ ಆಗುತ್ತೆ ಅಂದರೆ ಒಂದು ತುಳಸಿನ ಇಡಿ, ಚಿಕ್ಕದಾಗಿ ಒಂದು ತುಳಸಿನ ಇಟ್ಟು, ಒಂದು 10 ರೂಪಾಯಿಗಂತೂ ತುಪ್ಪದ ಪ್ಯಾಕೆಟ್ ಸಿಗುತ್ತೆ. ಅದ್ರ ಕೈಲಿ ತುಪ್ಪದ ಪ್ಯಾಕೆಟ್ ಮಾಡಿ, ಒಂದಿನ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತುಪ್ಪದ ದೀಪನ ಹಚ್ಚಿ. ಬೆಲ್ಲದ ದೀಪ ಆದರೆ ಒಂದು ದಿನ ಬೆಲ್ಲದ ದೀಪ, ನಲ್ಲಿಕಾಯಿ ಸಿಕ್ಕಿದರೆ ನಲ್ಲಿಕಾಯಿ ದೀಪನೂ ಹಾಕ್ಬೋದು. ನಿಮ್ಗೆ ಏನು ಸಿಗುತ್ತಾ, ಇವನ್ ಕುಂಬಳಿಕಾಯಿದು ಅದೆಲ್ಲ ದೀಪ ಮಾಡ್ತಾರೆ, ಅದನ್ನೆಲ್ಲ ನೀವು ಮಾಡಿ ರಾಯರಿಗೆ ಅರ್ಪಿಸ್ಬೋದು. ಈ ಥರನೇ ಪೂಜೆ ಮಾಡಬೇಕು, ಆ ಥರನೇ ಪೂಜೆ ಮಾಡಬೇಕು. ಖಂಡಿತ ಯಾವುದೇ ವಿಧಾನಗಳಿಲ್ಲ. ಗುರು ರಾಘವೇಂದ್ರರು ಒಂದು ದೇವರ ವರಪ್ರಸಾದ ಆದ್ದರಿಂದ ನಮಗೆ ಅವರು ಒಂದು ವರಪ್ರಸಾದ. ಆದ್ದರಿಂದ ನಾವು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ನಿಜ ಅದು ನಮಗೆ ಒಳ್ಳೆಯದಾಗುತ್ತೆ. ಫಸ್ಟ್ ದಿನ ಈ ಥರ ಮಾಡಿ. ಮುಡುಪು ಕಟ್ಟೋ ವಿಧಾನ ಹೆಂಗೆ ಅಂದರೆ, ಒಂದು ಬಟ್ಟೆ ತೊಗೊಳ್ಳಿ, ಅದಕ್ಕೆ ಎಲ್ಲ ಅರಿಶಿನ ಎಲ್ಲನೂ ಹಾಕ್ಕೊಂಡು ಅರಿಶಿನ ಕುಂಕುಮನ ಹಾಕಿ, ಒಂದು 21 ಕಾಯಿನ ಇಟ್ಟು, ಅದಕ್ಕೆ ತುಳಸಿನ ಇಟ್ಟು, ನಿಮ್ಗೆ ಏನು ಆಗಬೇಕು ಅದನ್ನು ಒಂದು ಯೆಲ್ಲೋ ಪೇಪರಲ್ಲಿ ಒಂದು ರೆಡ್ ಪೆನ್ ತೊಗೊಂಡು ಬರೆದು ಅದರೊಳಗಡೆ ನೈಟು 10 ಗಂಟೆಗೆ ಈ ಮುಡುಪನ್ನು ಕಟ್ಟಬೇಕು. ಬೆಳಿಗ್ಗೆ ನಾವು ಪೂಜೆ ಮಾಡಿ ಆದಮೇಲೆ, ಅದು ಗುರುವಾರನೇ ಮಾಡಬೇಕು ಫ್ರೆಂಡ್. ದಯವಿಟ್ಟು
ಈಗ ನೆಕ್ಸ್ಟು ನನ್ನ 2ನೇ ವೀಡಿಯೋದಲ್ಲಿ ನಿಮಗೆ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ಹೇಳ್ತೀನಿ. ಹಾಗೆ ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ ಗುರುರಾಯ ಒಳ್ಳೇದು ಮಾಡಿದ್ದಾರೆ. ಅದನ್ನು ನಾನು ಈ 9 ಮುಡುಪನ್ನು ಕಟ್ಟಿದ ಮೇಲೆ ನಾನು ನಿಮಗೆ ಏನು ಸಕ್ಸಸ್ ಆಯಿತು ಅಂತ ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಜಾನು ಕನ್ನಡ ಬ್ಲಾಗ್ಸ್ನ ಸಬ್ಸ್ಕ್ರೈಬರ್ ಆಗಿ, ರಾಯರ ಬಗ್ಗೆ ಏನು ಗೊತ್ತಿರೋದೋ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ವಿಡಿಯೋನ ಫುಲ್ ನೋಡಿ. ಥ್ಯಾಂಕ್ ಯು.